ವೀಕ್ಷಕರೇ, ನೀವು ಈಗಾಗಲೇ ಅನೇಕ ರೀತಿಯ ಭಯಾನಕ ಕಥೆಗಳನ್ನು ಕೇಳಿರಬಹುದು. ಆದರೆ ಇಂದು ನಾವು ಹೇಳಲು ಹೊರಟಿರುವ ವಿಷಯ ನಿಮ್ಮನ್ನು ಮತ್ತಷ್ಟು ಅಚ್ಚರಿ ಮೂಡಿಸಬಹುದು. ಇಂದು ವಿಶ್ವದಲ್ಲಿ ಆತ್ಮಹತ್ಯೆಯಂತಹ ಅನೇಕ ಘಟನೆಗಳು ನಡೆಯುತ್ತಿವೆ. ಸಣ್ಣ ಸಮಸ್ಯೆ ಬಂದರೂ ಆತ್ಮಹತ್ಯೆ ಮಾಡಿಕೊಳ್ಳೋಣ ಎಂದು ಯೋಚಿಸುತ್ತಿರುತ್ತಾರೆ. ಆದರೆ ಧೈರ್ಯವಂತರು ಯಾರೂ ಕೂಡ ಆತ್ಮಹತ್ಯೆಯಂತಹ ಕೆಟ್ಟ ಪ್ರಯತ್ನಕ್ಕೆ ಕೈ ಹಾಕುವುದಿಲ್ಲ. ಆದರೆ ಜಪಾನ್ನಲ್ಲಿ ಒಂದು ಜಾಗ ಇದೆ. ಎಂಥ ಧೈರ್ಯವಂತ ವ್ಯಕ್ತಿಯೇ ಆದರೂ ಈ ಸ್ಥಳಕ್ಕೆ ಹೋದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಯೋಚಿಸುತ್ತಾನೆ. ಇದು ವಿಚಿತ್ರ ಆದರೂ ಸತ್ಯ. ಸಾಮಾನ್ಯವಾಗಿ ಕಾಡಿನ ಪ್ರದೇಶಗಳಲ್ಲಿ ಕಾಡು ಮೃಗಗಳಿವೆ, ಅಪಾಯಕಾರಿ ಪ್ರಾಣಿಗಳಿರುತ್ತವೆ ಎಂದು ಬೋರ್ಡ್ ಹಾಕಲಾಗಿರುತ್ತದೆ. ಆದರೆ ಇಲ್ಲೊಂದು ಕಾಡಿದೆ. ಈ ಕಾಡಿನ ಹೊರಗಡೆ ದಯವಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಎಂದು ಬೋರ್ಡ್ ಹಾಕಲಾಗಿದೆ. ಜಪಾನ್ನ ರಾಜಧಾನಿ ಟೋಕಿಯೋ ಬಳಿ ಇಂತಹದ್ದೊಂದು ಕಾಡಿದೆ. ಟೋಕಿಯೋದಿಂದ 2 ಗಂಟೆ ಪ್ರಯಾಣ ಮಾಡಿದರೆ ಈ ಅರಣ್ಯವನ್ನು ತಲುಪಬಹುದು. ಈ ಅರಣ್ಯದ ಹೆಸರು ಅಕಿಗಹರ. ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ಆತ್ಮಹತ್ಯಾ ಕೇಂದ್ರಗಳಲ್ಲಿ ಒಂದು ಎಂದು ಹೇಳಲಾಗಿದೆ. ಟೋಕಿಯೋ ನಗರದಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಈ ಅಕಿಗಹರ ಅರಣ್ಯ ಸುಮಾರು 35 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಮರಗಳು ತುಂಬ ದಟ್ಟವಾಗಿರುವುದರಿಂದ ಇದನ್ನು ಮರಗಳ ಸಮುದ್ರ ಅಂತಾನೆ ಕರೀತಾರೆ. ಆದರೆ ಈ ಕಾಡಿಗೆ ಕಾಲಿಟ್ಟ ಮೇಲೆ ಕೆಲವರಿಗೆ ಆತ್ಮಹತ್ಯೆ ಯೋಚನೆ ಬರುತ್ತದಂತೆ. ಇಲ್ಲಿ ವರ್ಷಕ್ಕೆ ಸರಾಸರಿ 100 ಮಂದಿಯಾದರೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ಕಾಡಿನ ಹೊರಗೆ ಬೋರ್ಡೊಂದನ್ನು ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬಾರದು ಎಂದು ಈ ಬೋರ್ಡ್ನ ಮೇಲೆ ಬರೆಯಲಾಗಿದೆ. ಸ್ಯಾನ್ ಫ್ರಾನ್ಸಿಸ್ಕೋದ ಗೋಲ್ಡನ್ ಗೇಟ್ ಸೇತುವೆಯ ನಂತರ ವಿಶ್ವದ ಅತಿ ಹೆಚ್ಚು ಆತ್ಮಹತ್ಯೆಗಳು ಈ ಅಕಿಗಹರ ಅರಣ್ಯದಲ್ಲೇ ಸಂಭವಿಸಿವೆ ಎಂದು ವರದಿಗಳು ಹೇಳುತ್ತವೆ. ಈ ಕಾರಣದಿಂದಾಗಿಯೇ ಈ ಅಕಿಗಹರ ಕಾಡನ್ನು ಸೂಸೈಡ್ ಫಾರೆಸ್ಟ್ ಎಂದು ಕೂಡ ಕರೆಯುತ್ತಾರೆ. ಜಪಾನಿನ ಇತಿಹಾಸ ಪುಟಗಳನ್ನು ತಿರುವಿ ಹಾಕಿದರೆ ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಕಾಡೇ ಇರಲಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಇದೇ ಸ್ಥಳಗಳಲ್ಲಿ ಲಾವಾ ಹರಿಯುತ್ತಿತ್ತು. ಮೌಂಟ್ ಫ್ಯೂಜಿಯಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿ ನಂತರದ ದಿನಗಳಲ್ಲಿ ಇಲ್ಲಿ ದಟ್ಟವಾದ ಕಾಡು ಸೃಷ್ಟಿಯಾಯಿತು. ಈ ನಿಗೂಢ ಅರಣ್ಯ ಅದೇನೋ ನಿಗೂಢ ಶಕ್ತಿಯನ್ನು ಹೊಂದಿದೆ ಎಂದು ಅಲ್ಲಿನ ಜನರು ನಂಬುತ್ತಾರೆ. ಕಾಡಿನಲ್ಲಿ ಒಂದು ಶಕ್ತಿ ವಾಸಿಸುತ್ತಿದೆ ಎಂದು ಅಲ್ಲಿನ ಜನರು ಕೂಡ ಹೇಳುತ್ತಾರೆ. ಇವು ಕಾಡಿಗೆ ಕಾಲಿಟ್ಟವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಪ್ರಚೋದನೆ ನೀಡುತ್ತವೆ ಎಂಬ ನಂಬಿಕೆ ಇವರಲ್ಲಿದೆ. ಅಕಿಗಹರ ದಟ್ಟವಾದ ಕಾಡಿನಲ್ಲಿ ಒಮ್ಮೆ ಕಳೆದು ಹೋದರೆ ಹೊರಬರುವುದು ಕೂಡ ತುಂಬ ಕಷ್ಟ ಎಂಬ ಮಾತಿದೆ. ದಿಕ್ಸೂಚಿ ಅಥವಾ ಮೊಬೈಲ್ನಂತಹ ಯಾವುದೇ ಸಾಧನಗಳು ಸಹ ಇಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ. ಇದೇ ರೀತಿಯ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಕ್ಕಾಗಿ ಯುವ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.